ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇದೆ. ಮೊದಲನೇದಾಗಿ ಶುಕ್ರ ಗ್ರಹ 4ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ, 16ನೇ ತಾರೀಕು ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಅದೇ ರೀತಿಯಲ್ಲಿ ಶನಿ ಗ್ರಹ ಕೂಡ 27ನೇ ತಾರೀಕು ತನ್ನ ವಕ್ರ ಚಲನೆನ ಶುರು ಮಾಡ್ತಾರೆ. ಇನ್ನು ಗ್ರಹಗಳ ಸ್ಥಾನ ಹೇಗಿದೆ ಬೇರೆ ಬೇರೆ ಗ್ರಹಗಳದ್ದು ಅಂತ ನೋಡಕ್ ಹೋದ್ರೆ, ಇನ್ನು ಕುಂಭ ರಾಶಿನಲ್ಲಿ ರಾಹು ಗ್ರಹ ಸ್ಥಿತನಾಗಿದ್ದು, ಮೀನ ರಾಶಿನಲ್ಲಿ ಶನಿ ಗ್ರಹ ಸ್ಥಿತನಾಗಿರ್ತಾನೆ. ವೃಷಭದಲ್ಲಿ ಕುಜಗ್ರಹ ಇದ್ರೆ, ಮಿಥುನದಲ್ಲಿ ಬುಧ ಮತ್ತು ಸೂರ್ಯ ಗ್ರಹಗಳಿರ್ತವೆ. ಹಾಗೆ ಇನ್ನು ಕಟಕದಲ್ಲಿ ಗುರು ಗ್ರಹ ಇದ್ರೆ, ಸಿಂಹದಲ್ಲಿ ಕೇತು ಮತ್ತು ಶುಕ್ರರ ಸಮಾಗಮ ಆಗ್ತಾ ಇದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ವೃಷಭ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಉತ್ತಮವಾದ ಸಮಯ ಅಂತೂ ಹೌದು. ಯಾಕೆ ಅಂತಂದರೆ ಕುಜಗ್ರಹ ನಿಮಗೆ ಲಗ್ನದಲ್ಲೇ ಬಂದಿದ್ದಾನೆ ಅಂದರೆ ನಿಮಗೆ 7ನೇ ಮನೆ ಅಧಿಪತಿನೂ ಆಗಿರ್ತಾನೆ, 12ನೇ ಮನೆ ಅಧಿಪತಿ ಕೂಡ ಆಗಿರ್ತಾನೆ. ಏನಂತಂದರೆ ಆತ್ರದ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗಬಾರ್ದು. ಅಂದರೆ ಗಾಡಿಗಳನ್ನ ವಾಹನಗಳನ್ನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಸ್ಪೀಡ್ನ ಕಂಟ್ರೋಲ್ ಇಟ್ಕೋಬೇಕಾಗತ್ತೆ. ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಅದೊಂದು ಬಿಟ್ಟರೆ ಬಾಕಿ ಯಾವುದೇ ರೀತಿಯಾದ ನೆಗೆಟಿವಿಟಿನೇ ಇಲ್ಲ ವೃಷಭ ರಾಶಿಯವರಿಗೆ. ಯಾಕಂದರೆ ತುಂಬ ಉತ್ತಮವಾದ ಒಂದು ಸಮಯ. ಯಾವ ರೀತಿ ಅಂತ ನೋಡೋಕೆ ಹೋದರೆ ನೋಡಿ, 11ನೇ ಮನೆಯಲ್ಲಿ ಶನಿ ಕುತ್ಕೊಂಡು ಒಳ್ಳೆ ಲಾಭಗಳನ್ನ ಕೊಡ್ತಾರೆ. ಜೊತೆಗೆ ಗುರು ದೃಷ್ಟಿ ಕೂಡ ಸೇರಿಕೊಂಡು ಅದು ದುಪ್ಪಟ್ಟಾಗತ್ತೆ. ಇನ್ನು ನಿಮಗೆ 10ನೇ ಮನೆಯಲ್ಲಿ ರಾಹು ಕುತ್ಕೊಂಡು ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ನಿಮಗೆ ತೊಗೊಂಬಂದು ಕೊಡ್ತಾ ಇದ್ದಾನೆ. ಇನ್ನು ಅದೇ ರೀತಿಯಲ್ಲಿ 10ನೇ ಮನೆಗೆ ಗುರು ದೃಷ್ಟಿ ಕೂಡ ಬೀಳ್ತಾ ಇದೆ. ಸೊ ಹಾಗಾಗಿ ನಿಮಗೆ ಕೆಲಸಗಳಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರೋದು. 9ನೇ ಮನೆಗೆ ಗುರು ದೃಷ್ಟಿ ಬೀಳ್ತಾ ಇದೆ. ಅದೃಷ್ಟಕರವಾದ ಮನೆ ಅದಾಗಿರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಆಗಿರ್ಬೋದು, ಯಾವ ಕೆಲಸಕ್ಕೆ ಕೈ ಇಟ್ಟರು ಕೂಡ ಆ ಕೆಲಸದಲ್ಲಿ ಒಂಥರ ಅದೃಷ್ಟನೇ ಬದಲಾವಣೆ ಆಯಿತು ಅನ್ನೋ ರೀತಿಯಲ್ಲಿ ನಿಮಗೆ ಅದೃಷ್ಟ ಬದಲಾವಣೆ ಆಗುತ್ತೆ. ಇನ್ನು ನಿಮಗೆ 2ನೇ ಮನೆ ಅಂತ ನೋಡೋಕೆ ಬಂದಾಗ 2ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಒಂದು ಸಮಾಗಮ ಇದೆ. ಬುಧ ಸ್ವಲ್ಪ ಕಂಬಸ್ಟ್ ಆಗೋದು, ಹಿಮ್ಮುಖ ಸಂಚಾರವಾಗಿ ಆಗೋದು, ಈ ಒಂದು ಕಾರಣದಿಂದ ಸ್ವಲ್ಪ ಬಿಸ್ನೆಸ್ ಏನಾದರೂ ಮಾಡ್ತಿರೋರಿಗೆ ವೇರಿಯೇಷನ್ಸ್ ಆಗಬಹುದು. ಆದರೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಹೆಲ್ಪ್ ಆಗುವಂಥದ್ದು, ಯಾರಾದರೂ ಗೌರ್ಮೆಂಟ್ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ವೃಷಭ ರಾಶಿನಲ್ಲಿ ಏನಾದರೂ ಇದ್ದರು ಅಂದರೆ ಅವ್ರಿಗೆ ಒಂಥರ ಮಾತಿನ ಮೇಲೆ ಬೆಲೆ ಬರುತ್ತೆ ಮತ್ತು ಅಧಿಕಾರ ಬರುತ್ತೆ. ಹಾಗೆ ಏನಂದರೆ ಗೌರ್ಮೆಂಟಿಂದ ಏನೇನು ಕೆಲಸಗಳಾಗಬೇಕಾಗಿತ್ತು ಆ ಕೆಲಸಗಳೆಲ್ಲ ಸರಾಗವಾಗಿ ಆಗ್ತಾ ಇರುತ್ತೆ. ಇನ್ನು 3ನೇ ಮನೆಗೆ ಹೋದಾಗೂ ಅಷ್ಟೇ ಸ್ವಲ್ಪ ಧೈರ್ಯ ಜಾಸ್ತಿ ಆಗೋದು, ಕೆಲಸಗಳಲ್ಲಿ ಇನ್ನೂ ಸ್ವಲ್ಪ ಉನ್ನತ ಸ್ಥಾನಗಳಿಗೆ ಹೋಗುವಂಥದ್ದು, ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಗುವಂಥದ್ದು, ಪ್ರತಿಯೊಬ್ಬರಿಗೂ ಕೂಡ ನೀವು ಯಾರು ಏನು ಅನ್ನೋದನ್ನ ಗುರುತಿಸ್ಕೊಳ್ಳೋಂಥ ಒಂದು ಸಂದರ್ಭ ಕೂಡ ನಿಮಗೆ ಕ್ರಿಯೇಟ್ ಆಗುತ್ತೆ. ಇನ್ನು ನಿಮಗೆ ಗುರುನು ಕೂಡ 3ನೇ ಮನೆಯಲ್ಲೇ ಕುತ್ಕೊಂಡಿದ್ದಾನೆ. ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಅಂದರೆ ಖಂಡಿತ ಉನ್ನತ ಸ್ಥಾನಕ್ಕೆ ಹೋಗೋದಂತೂ ಗ್ಯಾರಂಟಿ. ಇನ್ನು ನಿಮಗೆ 4ನೇ ಮನೆ ಅಂತ ಬಂದಾಗ ಕೇತು ಶುಕ್ರರ ಸಮಾಗಮ. ಶುಕ್ರ ಬಂದು ಲಗ್ನಾಧಿಪತಿ ಆಗಿದ್ದಾನೆ. 4ನೇ ಮನೆಯಲ್ಲೇ ಕುತ್ಕೊಂಡಿರೋದ್ರಿಂದ ಭೂಮಿಯಿಂದ ಲಾಭಗಳಾಗುವಂಥದ್ದು. ಯಾಕಂದರೆ ಕುಜನು ಕೂಡ ಲಗ್ನದಲ್ಲಿದ್ದಾನೆ ಅಲ್ವಾ. ಸೊ ಹಾಗಾಗಿ ಭೂಮಿಯಿಂದ ಲಾಭಗಳಾಗುವಂಥದ್ದು, ಏನಾದರೂ ತುಂಬ ದಿವಸಗಳಿಂದ ಮನೆ ಸೈಟು ತೊಗೋಬೇಕು ಅಂದ್ಕೊಂಡ್ರೆ ಅದೆಲ್ಲದಕ್ಕೂ ಅನುಕೂಲಗಳೇನೋ ಆಗುತ್ತೆ. ಆದರೆ ಅದೇ ಜಾಗದಲ್ಲಿ ಕೇತು ಕೂತಿರೋದ್ರಿಂದ ಸ್ವಲ್ಪ ತಡೆಗಳಾಗುತ್ತೆ. ನಿಧಾನ ಆಗುವಂಥದ್ದು ಅಥವಾ ಪೇಪರ್ಸ್ ಏನೋ ಕರೆಕ್ಟಾಗಿಲ್ಲ ಅನ್ನೋಂಥದ್ದು, ಈ ರೀತಿ ಕೆಲವು ಸಮಸ್ಯೆಗಳು ಬರುತ್ತೆ. ಸೊ ಅದಕ್ಕೆ ನೀವೇನಾದ್ರು ಪ್ರಾಪರ್ಟೀಸ್ ತೊಗೊತಿದ್ದೀರಾ ಅಂದರೆ ಪೇಪರ್ಸ್ ಕರೆಕ್ಟಾಗಿದ್ದೇ ಇಲ್ವಾ ಅಂತ ಚೆಕ್ ಮಾಡಿ ಮುಂದುವರೆದ್ರೆ ಒಳ್ಳೆಯದು. ಇನ್ನು ತಾಯಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಇನ್ನು ನಿಮಗೆ ಗುರು ದೃಷ್ಟಿ 7ನೇ ಮನೆ ಮೇಲೆ ಬೀಳ್ತಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಇದ್ದಂಥ ವೈಮನಸ್ಸುಗಳೆಲ್ಲ ಹೋಗಿ ಪ್ರೀತಿ ವಿಶ್ವಾಸ, ಒಬ್ಬರ ಮೇಲೊಬ್ಬರಿಗೆ ಗೌರವ ಕೂಡ ಶುರು ಆಗುತ್ತೆ. ಇನ್ನು ಗುರು ದೃಷ್ಟಿ ನಾನು ಆಗಲೇ ಹೇಳಿದೆ 9ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಒಳ್ಳೊಳ್ಳೆ ಅವಕಾಶಗಳು, ಅದೃಷ್ಟಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ. ಓವರಾಲ್ ಆಗಿ ನೋಡೋಕ್ಕೋದ್ರೆ ವೃಷಭ ರಾಶಿಯವರಿಗೆ ಎಲ್ಲ ಕಡೆಯಿಂದನೂ ಕೂಡ ತುಂಬ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ನೆಗೆಟಿವಿಟಿ ಅನ್ನೋದು ಏನೂ ಇಲ್ಲ ಅದರಲ್ಲಿ. ಅಕಸ್ಮಾತ್ ಏನಾದರೂ ಇದ್ದರೆ ಆ ಥರದ ನಿರ್ಧಾರಗಳನ್ನ ತೊಗೋಬೇಡಿ. ಡಿಸಿಷನ್ ತೊಗೋಬೇಕಾದ್ರೆ ಕೇರ್ಫುಲ್ಲಾಗಿರಿ. ಈ ಕೆಲಸ ಮಾಡಲಾ ಬೇಡವಾ, ಅಥವಾ ಮತ್ತು ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ಪೀಡ್ ಕಂಟ್ರೋಲ್ ಇಟ್ಕೊಂಡ್ರೆ ಸಾಕು. ನಿಮಗೆ ಈ ತಿಂಗಳಲ್ಲಿ ಯಾವುದೇ ರೀತಿಯಾದ ನೆಗೆಟಿವಿಟಿ ಅನ್ನೋದೇ ಇಲ್ಲ. ಸೊ ಆದರೂ ಈ ವಿಚಾರಗಳಲ್ಲಿ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಮತ್ತು ನಿಮಗೆ ಲಗ್ನಾಧಿಪತಿ ಶುಕ್ರ ಕೇತು ಜೊತೆಲಿ ಸೇರಿರೋದ್ರಿಂದಲೂ ಆರೋಗ್ಯ ಸಮಸ್ಯೆಗಳು ಯಾವ ರೀತಿ ಬರ್ಬೋದು ಅಂತಂದರೆ, ಏನಾದರೂ ಗುಪ್ತಾಂಗಗಳ ಸಮಸ್ಯೆ ಬರೋದು ಅಥವಾ ಏನಾದರೂ ಯೂಟ್ರಸ್ ಪ್ರಾಬ್ಲಮ್ಸ್ ಬರೋದು, ಅದರಿಂದ ಏನಾದರೂ ಆಪ್ರೇಷನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದು ಒಂದೇ ಮಿಸ್ಟೇಕ್ಸ್ ಅಂತಿರೋದು. ಸೊ ಪರಿಹಾರ ಏನು ಮಾಡ್ಕೋಬೇಕಂದ್ರೆ, ಮೊದಲು ನಿಮ್ಮ ರಾಶ್ಯಾಧಿಪತಿನ ಬಲ ಮಾಡ್ಕೊಳ್ಳೋದು. ಹೇಗೆ ಅಂದರೆ ಪ್ರತಿದಿನ ನೀವು ಲಕ್ಷ್ಮಿ ಅಷ್ಟೋತ್ರಗಳನ್ನ ಕೇಳುವಂಥದ್ದು ಅಥವಾ ಇನ್ನು ಕನಕದಾರ ಸ್ತೋತ್ರನ ಕೇಳುವಂಥದ್ದು, ಹೇಳ್ಕೊಳ್ಳೋವಂಥದ್ದು, ಇದು ಕೂಡ ನಿಮಗೆ ಶಕ್ತಿ ಕೊಡುತ್ತೆ. ಜೊತೆಗೆ ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ
ಮಾಡೋದು, ಶುಕ್ರವಾರದ ದಿವಸ ಬಿಳಿ ವಸ್ತುಗಳನ್ನ ದಾನ ಮಾಡೋದು. ಅಕ್ಕಿ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಅಥವಾ ಹಾಲು, ಮೊಸರು ಇಂಥದನ್ನ ಡೊನೇಟ್ ಮಾಡೋದ್ರಿಂದನೂ ಕೂಡ ಆ ಒಂದು ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು. ಇದೊಂದು ಮಾಡಿಕೊಂಡ್ರೆ ಸಾಕು, ಯಾವುದೇ ರೀತಿಯಾದ ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರೀಕ್ಷೆ ಮಾಡಿಸ್ಕೋಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಏನಕ್ಕೋಸ್ಕರ ನಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೋಬೇಕು ಅಂತಂದರೆ, ನೋಡಿ ನಾವಿವಾಗ ಹೇಳ್ತಿರೋಂಥ ಫಲಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳು ಆಗುತ್ತೆ. ಯಾಕೆ ಅಂತಂದರೆ, ನಿಮಗೆ ಒಳ್ಳೆ ದಶಾಭುಕ್ತಿ ನಡೀತಿದ್ದಿದ್ರೆ ಒಳ್ಳೆ ಫಲಗಳು ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ 6, 12, 8ನೇ ಮನೆಯಲ್ಲಿರುವಂಥ ಗ್ರಹಗಳ ಒಂದು ದಶಾಭುಕ್ತಿ ನಡೀತಿದೆ, ಅದರಲ್ಲಿ ವ್ಯತ್ಯಾಸ ಆಗೋದು. ಅದಕ್ಕೆ ತಕ್ಕನಾದ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಈ ಒಂದು ಕಾರಣಕ್ಕೋಸ್ಕರ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.